ಪರಂ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಹಾಕ್ತಾ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಹಿಂದೂ ಬಂಧುಗಳೇ, ಪತ್ರಕರ್ತ ಬಂಧುಗಳೇ, ತಾಯಂದಿರೇ, ಆರಕ್ಷಕ ಬಂಧುಗಳೇ, ಈ ಜಿಲ್ಲೆಯ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಜಿಲ್ಲೆಗಳಿಂದಲೂ ಕೂಡ ಬಂದಂತ ಎಲ್ಲ ಹಿಂದೂ ಬಾಂಧವರೇ, ಈಗ ಇವತ್ತಿನ ಸ್ವಾಭಿಮಾನಿ ಹಿಂದೂ ಸಮಾವೇಶ ಅತ್ಯಂತ ಯಶಸ್ವಿಯಾಗಿದೆ. ಈ ಸಭೆ ಸಮಾರಂಭ ಸಮಾವೇಶ ಮಾಡಬೇಕಾದ್ರೆ ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ನಾವು ಈ ಸಮಾವೇಶವನ್ನು ಮಾಡಿದೀವಿ. ಸಾಕಷ್ಟು ಜನ ಮುತಾಲಿಕರು ಎಲ್ಲಿದ್ದಾರೆ, ಎಲ್ಲಿದೆ ಶ್ರೀರಾಮ್ ಸೇನೆ, ಮುಗೀತು ಎಲ್ಲರೂ ಎಲ್ಲಾ ರೀತಿಯ ತೊಂದರೆ ಕೊಟ್ಟು ಅವರನ್ನ ಇವತ್ತು ಮೂಲೆ ಗುಂಪು ಮಾಡಿದ್ದಾರೆ ಅನ್ನುವಂತ ಕೆಲವೊಂದು ಅಲ್ಲಲ್ಲೇ ಮಾತನಾಡ್ತಾ ಇದ್ರು. ಈಗಾಗಲೇ ಪರಂ ಪೂಜ್ಯ ನಮ್ಮ ಸಿದ್ಧಲಿಂಗ ಸ್ವಾಮೀಜಿ, ಆಂದೋಲ ಸ್ವಾಮೀಜಿ ಅವರು ಹೇಳಿದ್ರು, ಶ್ರೀರಾಮ ಸೇನೆ ಈ ದೇಶದ ಹಿಂದೂ ಸಮಾಜದ ಧ್ವನಿಯಾಗಿದೆ. ಇದನ್ನ ಯಾರು ನಿಲ್ಸಕ್ ಸಾಧ್ಯ ಇಲ್ಲ, ಯಾರು ತಡೆಯಕ್ ಸಾಧ್ಯ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಸಮುದ್ರದ ಅಲೆಗಳು ಹೇಗೆ ಮೇಲೆ ಕೆಳಗಡೆ ಇರ್ತಾವ, ಆದ್ರೆ ಸಮುದ್ರದ ಅಲೆಗಳನ್ನ ನಿಲ್ಲಿಸ್ತೇನೆ ಅಂತ ಹೇಳಿದವರು ಮೂರ್ಖರಾಗ್ತಾರೆ. ಒಂದು ಬೃಹತ್ ಸಮಾವೇಶ ಹಿಂದೂ ಸಮಾಜಕ್ಕೆ ಬಲ ತುಂಬಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಇದೇ ಹಿಂದೂ ಸಮಾಜ ಜೀವಂತವಾಗಿದೆ. ಯುವಕರು ಯಾವುದಕ್ಕೂ ಕೂಡ ಸಿದ್ಧವಾಗಿದ್ದೀವಿ. ಅದು ಭಯೋತ್ಪಾದನೆ ಇರಬಹುದು, ಭ್ರಷ್ಟಾಚಾರ ಇರಬಹುದು, ಮತಾಂತರ ಇರಬಹುದು, ಗೋಹತ್ಯೆ ಇರಬಹುದು, ಅಥವಾ ಇನ್ಯಾವುದೋ ಹಿಂದೂ ಸಮಾಜವನ್ನ ಇವತ್ತು ಅಪಮಾನಿಸ್ತಿರುವಂತಹ ದುಷ್ಟ ಶಕ್ತಿಗಳಿರಬಹುದು. ಅದಕ್ಕೆ ಉತ್ತರ ಕೊಡುವಂತಹ ತಾಕತ್ ನಮ್ಮಲ್ಲಿ ಇದೆ ಅನ್ನೋದು ಇವತ್ತಿನ ಸಮಾವೇಶ ತೋರಿಸ್ಕೊತೀವಿ. ಇನ್ನೊಂದು, ಈ ಸಮಾವೇಶದ ಬಹಳ ಮಹತ್ವದ ಉದ್ದೇಶ, ಪರಮಹಂಸ ಪೂಜ್ಯ ನಿತ್ಯಾನಂದ ಸ್ವಾಮೀಜಿಯವರ ಹೆಗಲ ಮೇಲೆ ಬಂದೂಕಿಟ್ಟು ಇಡೀ ಸಂತರನ್ನೆಲ್ಲರನ್ನೂ ಕೂಡ ಒಂದು ಕೆಟ್ಟ ದೃಷ್ಟಿಕೋನ ಬರಬೇಕು ಅಂತನ್ನುವಂತಹ, ಚಾರಿತ್ರ್ಯ ಹನನ ಮಾಡುವಂತಹ, ಶ್ರದ್ಧಾ ಭಂಗ ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರ ಪ್ರಯತ್ನ ಏನು ನಡೀತಲ್ಲ, ಇದು ನಡೆಯುವುದಿಲ್ಲ. ಅದಕ್ಕೆ ನಾನು ಪೂಜ್ಯ ಸ್ವಾಮೀಜಿಯವರಿಗೆ ಅವರ ಬಿಡದಿ ಆಶ್ರಮಕ್ಕೆ ಹೋದಾಗ ಹೇಳಿದೀವಿ, ಸಂತರನ್ನು ಒಟ್ಟಿಗೆ ಸೇರಿಸ್ತಾ ಇದೀವಿ ಮತ್ತು ಜನರ ಎದುರುಗಡೆಗೆ ನಾವು ಶುದ್ಧವಾಗಿದ್ದೀವಿ. ನಿಮ್ಮ ಷಡ್ಯಂತ್ರ, ನಿಮ್ಮ ಕುತಂತ್ರ ನಡೆಯೋದಿಲ್ಲ. ಈ ದೇಶದಲ್ಲಿ ಕಾವಿ ಬಟ್ಟೆಗಿರುವಂತಹ ಅತ್ಯಂತ ಶ್ರದ್ಧೆ ಭಕ್ತಿಯನ್ನ ನೀವು ಟಿವಿಗಳ ಮೂಲಕ ಅಥವಾ ಇನ್ಯಾವುದೋ ಮೂಲಕ ಅಪಪ್ರಚಾರ ಮಾಡಿದರೆ ನಿಲ್ಲುವುದಿಲ್ಲ, ಇದು ಸಾಧ್ಯನೇ ಇಲ್ಲ ಅಂತ ತೋರಿಸಿಕೊಡಕ್ಕೆ ಇವತ್ತಿನ ಈ ಸಮಾವೇಶದ ಉದ್ದೇಶ ಕೂಡ ಅಂತ ನೆನಪಿಸ್ತೇವೆ. ಈ ಸಂತರನ್ನ, ಋಷಿ ಮುನಿಗಳನ್ನ, ಶರಣರನ್ನ ಈ ದೇಶ ಅವರು ಕಾಪಾಡಿಕೊಂಡು ಬಂದಿದೆ. ಸಾಕಷ್ಟು ಅಪಪ್ರಚಾರಗಳು, ಸಾಕಷ್ಟು ರೀತಿಯ ಇವತ್ತು ಶ್ರದ್ಧಾ ಭಂಗ ಮಾಡುವಂತಹ ಪ್ರಯತ್ನಗಳು ಮೊದಲಿನಿಂದಲೂ ನಡ್ಕೊಂಡು ಬಂದಿದೆ. ಆದರೆ ಈ ದೇಶದ ಅತ್ಯಂತ ತಳಪಾಯದಲ್ಲಿ ಭದ್ರ ಬುನಾದಿಯಾದಂತಹ ಆಧ್ಯಾತ್ಮಿಕ ಶಕ್ತಿ ಸಂತರದಿದೆ, ಸ್ವಾಮೀಜಿಗಳದಿದೆ, ಶರಣರಿದೆ, ಸಾಧ್ವಿಗಳದಿದೆ. ಸೊ ಆ ಮಠಾಧಿಪತಿಗಳದಿದೆ. ಅದನ್ನ ಯಾವುದೋ ಒಂದು ಆರೋಪಗಳನ್ನು ಹಾಕಿ ತಡೆಯುವಂತಹ ಕಾರ್ಯ ಸಾಧ್ಯ ಇಲ್ಲ. ಅದಕ್ಕೆ ನಾನು ಪೂಜ್ಯ ನಿತ್ಯಾನಂದ ಸ್ವಾಮೀಜಿ ಅವರಿಗೆ ಹೇಳಿದೆ, ಬನ್ನಿ ಸ್ವಾಮೀಜಿ,
ಇವತ್ತು ನಾವು ಮಠದ ಒಳಗಡೆ ಕೂತ್ಕೊಂಡಲ್ಲ, ಇಲ್ಲಿ ಹೊರಗಡೆಗೆ ಬಂದು ಈ ಸಮಾಜದಲ್ಲಿ ಏನ್ ನಮ್ಮ ಶಕ್ತಿ ಇದೆ, ಸಂತ ಶಕ್ತಿ ಏನಿದೆ ಅಂತ ನಾವು ತೋರಿಸ್ಕೊಡ್ಬೇಕಾಗಿದೆ. ಅದಕ್ಕೆ ಇವತ್ತಿನ ಈ ಸಮಾವೇಶ ನಾವು ತೋರಿಸ್ಕೊಟ್ಟಿವಿ. ನಿಮ್ಮ ಅಪವಾದ ಅಥವಾ ನಿಮ್ಮ ಷಡ್ಯಂತ್ರ, ನಿಮ್ಮ ಕುತಂತ್ರ ಯಾರು ಕ್ರಿಶ್ಚಿಯನ್ರು ಮಾಡ್ತಾ ಇದಾರಲ್ಲ, ಇವತ್ತು ಪಾಶ್ಚಾತ್ಯದ ನಮ್ಮ ಮೇಲೆ ದಾಳಿ ನಡೀತಾ ಇದೆ, ನಮ್ಮ ದೇವಸ್ಥಾನಗಳ ಮೇಲೆ ದಾಳಿ ನಡೀತಾ ಇದೆ, ನಮ್ಮ ಮಠಾಧಿಪತಿಗಳ ಮೇಲೆ ದಾಳಿ ನಡೀತಾ ಇದೆ. ಇವ್ರ ಮೇಲೆ, ಪರಮಹಂಸರ ಮೇಲೆ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ, ಏಕೈಕ ಸಂಘಟನೆ ಶ್ರೀರಾಮ ಸೇನೆ ಸಂಘಟನೆ ಪ್ರಮೋದ್ ಮುತಾಲಿಕ್ ಒಬ್ಬನೇ. ನಾನು ಹೇಳಿದೆ ಅವರ ಸಪೋರ್ಟ್ ಆಗಿ ನಿಂತ್ಕೊಂಡೆ. ನಿತ್ಯಾನಂದ ಸ್ವಾಮೀಜಿಯವರ ತಪ್ಪಿತಸ್ಥರಲ್ಲ, ಅವರು ಯಾವುದೇ ಅಪರಾಧವನ್ನ ಮಾಡಿಲ್ಲ. ಅದು ಅಪರಾಧವನ್ನ ಮಾಡಿದ್ರೆ ಕೋರ್ಟಿನೇ. ಸೊ ಕೋರ್ಟಿನಲ್ಲಿ